ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೆಕ್ಸ್ ಮಾಡುವಂಥದ್ದು ಸೇಫಾ ಅನ್ಸೇಫಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಈ ಕ್ವಶನ್ ಕೇಳಿದ್ದೀರಾ, ಪ್ರೆಗ್ನೆನ್ಸಿ ಇರುವಾಗ ವೈಫ್ ಅಥವಾ ಪಾರ್ಟ್ನರ್ ಸೆಕ್ಸ್ ಮಾಡ್ಬೋದಾ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ಅಷ್ಟೇ ನಿಮ್ಗೆ ಅರ್ಥ ಆಗೋದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಗಂಡು ಹೆಣ್ಣು ತಂದೆ ತಾಯಿ ಆಗುವಂಥದ್ದು ಲೈಫಲ್ಲೇ ಒಂಥರ ಏನಂತಾರೆ ಅನ್ಫರ್ಗೆಟಬಲ್ ಮೂಮೆಂಟ್ ಮತ್ತು ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ತಾರೆ. ಗಂಡು ಹೆಣ್ಣು ತಂದೆ ತಾಯಿ ಆಗುವಂಥದ್ದು. ಬಟ್ ಯಾವಾಗ ಒಂದು ಹೆಣ್ಣು ತಾಯಿ ಆಗ್ತಾಳೆ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಸೊ ಆ ಟೈಮಲ್ಲಿ ಗಂಡಿಗೆ ಹುಡುಗ ಅಥವಾ ಗಂಡನಿಗೆ ಒಂದು ಡೌಟ್ ಬರುತ್ತೆ. ಏನಪ್ಪ ಅದು ಅಂದರೆ ಪ್ರೆಗ್ನೆನ್ಸಿ, ಈಗ ನನ್ನ ಹೆಂಡತಿ ಪ್ರೆಗ್ನೆನ್ಸಿ ಆಗಿದ್ದಾಳೆ, ಸೊ ಈ ಟೈಮಲ್ಲಿ ಸೆಕ್ಸ್ ಮಾಡುವಂಥದ್ದು ಸೇಫಾ ಅನ್ಸೇಫಾ, ಸೆಕ್ಸ್ ಮಾಡೋದ್ರಿಂದ ಏನಾದರೂ ಪಾಪಕ್ಕೆ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಆಕೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇಲ್ಲಿ ಮಾಡೋದಿದ್ರೆ ಹೇಗೆ ಮಾಡ್ಬೋದು, ಇಲ್ಲ ಯಾವಾಗ ಮಾಡಬೇಕು. ಸೊ ಈ ಥರದ್ದೆಲ್ಲದು ಕ್ವಶನ್ಗಳು ಕಾಡ್ತಾ ಇದೆ. ಇವಾಗ ಸ್ಟಾರ್ಟಿಂಗ್ 3 ತಿಂಗಳು ಇರುತ್ತೆ ಅಲ್ವಾ, ಪ್ರೆಗ್ನೆನ್ಸಿ ಟೈಮಿಂಗ್ಸ್ ಇರುತ್ತಲ್ಲ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ 3 ತಿಂಗಳವರೆಗೆ. ಇವಾಗೆಲ್ಲ ಹೆಣ್ಮಕ್ಳಿಗೆ ನಿಮಗೆ ಗೊತ್ತಿರೋ ಹಂಗೆ ಕೆಲವರು ತುಂಬ ಅಂದರೆ ತುಂಬ ವೀಕ್ ಇರ್ತಾರೆ. ಇನ್ನು ಕೆಲವ್ರಿಗೆ ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಇನ್ನು ಕೆಲವ್ರಿಗೆ ತಲೆ ಸುತ್ತುವಂಥದ್ದು ಮತ್ತು ಸುಸ್ತಾಗುವಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಸೊ ಅಂಥ ಟೈಮಲ್ಲಿ ಆಕೆಗೆ ಜಸ್ಟ್ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ, ಬೇರೆ ಇನ್ಯಾವುದ್ರ ಬಗ್ಗೆನೂ ಇರಲ್ಲ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ಒಂದೆಣ್ಣೆಗೆ ಈ ಥರದ್ದೆಲ್ಲ ಫೀಲ್ ಆಗ್ತಾ ಇರುತ್ತೆ, ಸೊ ಅವಳಿಗೆ ಬೇರೆ ಯಾವುದ್ರ ಬಗ್ಗೆನೂ ಚಿಂತೆ ಬರಲ್ಲ. ಅದಕ್ಕೋಸ್ಕರ ಮತ್ತೆ ತುಂಬ ಸುಸ್ತಾಗಿರ್ತಾಳೆ ಆಕೆ. ಕೆಲವ್ರಿಗಂತೂ 3-4 ತಿಂಗಳವರೆಗೂ ವಾಮಿಟ್ ನಿಲ್ಲೋದೇ ಇಲ್ಲ, ಅಂದರೆ ವಾಂತಿ ನಿಲ್ಲೋದೇ ಇಲ್ಲ. ಅವ್ರಿಗೇನು ತಿಂದ್ರೂ ವಾಮಿಟ್ ಆಗ್ತಾ ಇರುತ್ತೆ, ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಸೆಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಏನಾದರೂ ಅನ್ಕೊಂತಾರೋ ನಮ್ಮ ಬಗ್ಗೆ, ಏನಪ್ಪ ಇದು ಪ್ರೆಗ್ನೆನ್ಸಿ ಇದ್ರೂ ಇವ್ರಿಗೆ ಅರ್ಜೆಂಟ್ ಆಗಿದೆಯಾ ಹಾಗೆ ಹಿಂಗೆ ಅಂತ ಅನ್ಕೊಂತಾರೋ ಅಂತ ನಾಚಿಕೆ ಪಟ್ಕೊಂತಾರೆ. ಸೊ ಹಾಗಾಗಿ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಆದರೆ ಇದರಲ್ಲಿ ನಾಚಿಕೆ ಪಡುವಂಥ ವಿಷಯ ಏನೂ ಇಲ್ಲ. ಓಕೆನಾ, ಗೊತ್ತಿಲ್ಲದೆ ಇರೋದನ್ನ ಬೇರೆಯವ್ರ ಹತ್ರ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಓಕೆ, ಸೆಕ್ಸ್ ಮಾಡಬಾರ್ದು ಗಂಡ ಹೆಂಡತಿ ಅಂತ ಹೇಳ್ತಾರೆ ಅಂದರೆ, ಈ ಯಾರಿಗೆ ಹೆಣ್ಮಕ್ಳಿಗೆ ಅಂದರೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ವೈಫ್ ಅಂತ ಏನಿರ್ತಾರೆ, ಸೊ ಅವರಿಗೆ ಹಿಂದೆ ಏನಾದರೂ ಅಬಾರ್ಷನ್ಸ್ ಆಗಿದ್ರೆ, ಅಂದರೆ ಈಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದರೆ ಅದಕ್ಕಿಂತ ಮುಂಚೆ ಏನಾದರೂ ಆಕೆಗೆ ಅಬಾರ್ಷನ್ ಆಗಿದ್ದು 2-3, ಮತ್ತು ಆಕೆಗೆ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ದರೆ, ಮತ್ತು ಆಕೆ ಏನಾದರೂ ಹೆಲ್ದಿ ಆಗಿಲ್ಲ ಅಂದರೆ ಫಿಸಿಕಲಿ ಫಿಟ್ ಇಲ್ಲ ಸೆಕ್ಸ್ ಮಾಡೋದಕ್ಕೆ ಅಂದರೆ, ಸೊ ಈ ಥರದ್ದೆಲ್ಲ ಇದ್ದಾಗ ನಿಮಗೆ ಸೆಕ್ಸ್ ಮಾಡೋದು ಬೇಡ ಅಂತ ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ. ಹಾಗಿದ್ರೆ ಯಾವಾಗ ಮಾಡ್ಬೋದು ಅಂತ ಅಂದರೆ, ಯಾವಾಗ ಈ 3-5 ತಿಂಗಳಿಗೆ ಬೀಳುತ್ತೆ, ಅಂದರೆ 5 ತಿಂಗಳು ಅಥವಾ 5 ತುಂಬ 6 ತಿಂಗಳಿಗೆ ಬೀಳುತ್ತೆ. ಸೊ ಅಂಥ ಟೈಮಲ್ಲಿ ಕೆಲವರಿಗೆ ಇದೆಲ್ಲದನ್ನು ಆಲ್ಮೋಸ್ಟ್ ಸ್ಟಾಪ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಟೈಮ್ ಡಾಕ್ಟರ್ ಹತ್ರ ಹೋಗ್ತೀರಾ, ಅವ್ರ ಹತ್ರನೇ ಕೇಳಿ. ಓಕೆ, ನಾಚಿಕೆ ಪಟ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಅವ್ರನ್ನ ಕೇಳಿದ್ರೆ ನಿಮ್ಮ ವೈಫ್ ಯಾವ ಸ್ಟೇಜಲ್ಲಿದ್ದಾರೆ, ಅಂದರೆ ಸೆಕ್ಸ್ ಮಾಡೋದಕ್ಕೆ ಅವರು ಓಕೆನಾ, ಸ್ಟ್ರಾಂಗ್ ಆಗಿದ್ದಾರಾ, ಅವರು ನಿಮಗೆ ಹೇಳ್ತಾರೆ ಮಾಡಬೇಕು ಇಲ್ಲ ಅಂತ. ಸೊ ಆವಾಗ ನೀವು ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.